ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬ ಯಾವಾಗ, ಆಚರಣೆಯನ್ನು ಹೇಗೆ ಮಾಡಬೇಕು, ಅದೇ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ. ಹೆಚ್ಚಾಗಿ ನಾವು ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡುತ್ತೇವೆ. ಆದರೆ ಈ ವರ್ಷ ಜನವರಿ 14ರಂದು ಆಚರಣೆ ಮಾಡಬೇಕು, 15ರಂದು ಆಚರಣೆ ಮಾಡಬೇಕು ಅನ್ನೋ ಗೊಂದಲ ಇದೆ. ಮೊದಲಿಗೆ ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲ ಗ್ರಹಗಳ ಅಧಿಪತಿಯಾದ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಅದಲ್ಲದೆ ಸೂರ್ಯನು ತನ್ನ ಪಥವನ್ನು ಕೂಡ ಬದಲಿಸುತ್ತಾನೆ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಪಥಕ್ಕೆ ಸಂಚರಿಸುವ ಶುಭ ಪರ್ವ. ಈ ಕಾರಣಕ್ಕಾಗಿ ಎಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನನ್ನು ಆರಾಧನೆ ಮಾಡುವುದರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಅದು ನಿವಾರಣೆ ಆಗುತ್ತದೆ ಎನ್ನುವುದು ನಂಬಿಕೆ. ಈಗ ನಾವು ಮಕರ ಸಂಕ್ರಾಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವು ಕ್ಯಾಲೆಂಡರ್ಗಳಲ್ಲಿ ಜನವರಿ 14ರಂದು ಮಕರ ಸಂಕ್ರಾಂತಿ ಎಂದು ಮಾರ್ಕ್ ಮಾಡಿದರೆ, ಇನ್ನು ಕೆಲವು ಕ್ಯಾಲೆಂಡರಲ್ಲಿ 15ನೇ ತಾರೀಕಿಗೆ ಅಂತ ಮಾರ್ಕ್ ಮಾಡಲಾಗಿದೆ. ನಾವು ಯಾವ ದಿನ ಆಚರಣೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಜನವರಿ 14ನೇ ತಾರೀಕಿನಂದು ಏಕಾದಶಿ ಬಂದಿದೆ. ಹಾಗಾಗಿ 15ನೇ ತಾರೀಕು ಜನವರಿಯಂದು ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತಾ ಇದೆ. ಈ ಏಕಾದಶಿ ತಿಥಿಯು ಜನವರಿ 13ನೇ ತಾರೀಕಿನಂದು ಮಧ್ಯಾಹ್ನ 3:17 ಪ್ರಾರಂಭವಾದರೆ ಅದು ಮುಗಿಯುವುದು ಜನವರಿ 14ನೇ ತಾರೀಕು ಸಂಜೆ 5:52. ಹೀಗಾಗಿ ಏಕಾದಶಿ ತಿಥಿಯು ಜನವರಿ 14ನೇ ತಾರೀಕಿನಂದು ಸಂಜೆಯ ತನಕ ಇರುವ ಕಾರಣಕ್ಕೆ ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಯಾವಾಗ ಪ್ರವೇಶ ಮಾಡುತ್ತಾನೆ ಅಂತ ನೋಡೋದಾದರೆ, ಜನವರಿ 14, 2026ರಂದು ಮಧ್ಯಾಹ್ನ 3:13ದಿಂದ 6:12 ಸಮಯದಲ್ಲಿ ಪ್ರವೇಶ ಆಗುತ್ತಾ ಇದೆ. ಏಕಾದಶಿ ಹಾಗೂ ಈ ಸೂರ್ಯನ ಪ್ರವೇಶದ ಸಮಯದ ಆಧಾರದ ಮೇಲೆ ಹೆಚ್ಚಿನವರು ಮಕರ ಸಂಕ್ರಾಂತಿಯನ್ನು 15ನೇ ತಾರೀಕು 2026 ಗುರುವಾರದಂದು ಆಚರಣೆ ಮಾಡಲಾಗುತ್ತಾ ಇದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.